here. Dear student, we have the previous class we have started the lesson the 3 question written by Count Leo Tolstoy. Today let's deal with remaining class of the prose. Okay. In yesterday class we have learned the lesson is the 3 question. Dear student, before start the lesson, we have remembered some points from the lesson. In yesterday's class, we have learned some points is there. Once upon a time, lived in a one king is there. The king is very confused in this 3 question. Which are the 3 question? But dear student, you remember? Already I have learned these 3 questions. Once again I write in the 3 question on the green board. Okay. First one question is the best time to do something. Second one, the most important person in our life. Third one, the most important thing to do in our life. So these are the 3 questions, my dear student. First one, the best time to do something, and then second one, the most important person in our life, the most important person, and third one question, the most important things to do in your life, the most important thing to do in our life. You remember, my dear children? First one, the best time to do something. Second one, the most important person in our life. Third one, the most important things to do in our life. These 3 questions, the king very confused. ರಾಜನಿಗೆ ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಬಹಳ ಕನ್ಫ್ಯೂಷನ್ ಆಗಿದ್ದಾನೆ. ಫಸ್ಟ್ ನಾವು ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಯಾವುದಾದ್ರೂ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಮುಖವಾದಂತಹ ಸಮಯ ಯಾವುದು? ದ ಬೆಸ್ಟ್ ಟೈಮ್ ಟು ಡು ಇನ್ ಅವರ್ ಲೈಫ್. ಯಾವ ಟೈಮಲ್ಲಿ ಆ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ಒನ್, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಲೈಫ್. ಅವನಿಗೆ ತನ್ನ ಜೀವನದಲ್ಲಿ ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ನಾನು ಯಾರಿಗೆ ಮಹತ್ವವನ್ನು ಕೊಡಬೇಕು ಅನ್ನೋದು ಕನ್ಫ್ಯೂಷನ್ ಆಗಿತ್ತು. ನೆಕ್ಸ್ಟ್ ಥರ್ಡ್ ಒನ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡು ಇನ್ ಅವರ್ ಲೈಫ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಅವನು ಜೀವನದಲ್ಲಿ ಮಾಡುವಂತಹ ಅತ್ಯಂತ ಪ್ರಮುಖವಾದಂತಹ ಕೆಲಸ ಏನು ಮಾಡಬೇಕು ಅವನು. ಸೊ ದೀಸ್ ಆರ್ ದಿ 3 ಕ್ವಶನ್ಸ್. ದ ಕಿಂಗ್ ಈಸ್ ವೆರಿ ಕನ್ಫ್ಯೂಸ್ಡ್. ಫೈನಲಿ ಅವನು ಏನು ಮಾಡ್ತಾನೆ, ಮೆಸೆಂಜರ್ಸ್ ಅಂದರೆ ಈ ದೂತರು ಸಂದೇಶವನ್ನು ರವಾನೆ ಮಾಡ್ತಾರಲ್ಲ, ದೂತರನ್ನ ಎಲ್ಲ ಕಡೆ ಕಳಿಸ್ತಾರೆ. ಥ್ರೂ ಔಟ್ ಹಿಸ್ ಕಿಂಗ್ಡಮ್ ಅಂದರೆ ರಾಜಧಾನಿ ಮತ್ತು ಬೇರೆ ರಾಜ್ಯಗಳಿಗೆ ಕಳಿಸಿ promising a large sum anyone who would answer this 3 questions. Promise to who would give the answer. ಯಾರು ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡುತ್ತಾರೆ ಅವರಿಗೆ ಏನಾದರೂ ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿ ಏನು ಮಾಡ್ತಾರೆ, ಎಲ್ಲ ಕಡೆ ಅವರು ತನ್ನ ದೂತರ
ವಿಷಯವನ್ನು ತಲುಪಿಸ್ತಾರೆ. ದ ಮೆನಿ ಪರ್ಸನ್ ಕೇಮ್ ಟು ಹಿಸ್ ಕಿಂಗ್ಡಮ್. ಈಚ್ ಪರ್ಸನ್ ದೇ ಗೇವ್ ದ ಡಿಫರೆಂಟ್ ಟೈಪ್ ಆಫ್ ಆನ್ಸರ್. ಬೇರೆ ಬೇರೆ ರೀತಿಯಾದಂತಹ ಉತ್ತರಗಳನ್ನು ಕೊಟ್ಟರು. ಫಸ್ಟ್ ಒನ್ ಕ್ವಶನ್, ದ ಬೆಸ್ಟ್ ಟೈಮ್ ಟು ಡೂ ಸಮಥಿಂಗ್. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಗೆ ಕೊಟ್ಟರು? ಪ್ರಿಪೇರ್ ದ ಕಿಂಗ್ ಪ್ರಿಪೇರ್ ಮಸ್ಟ್ ಟೈಮ್ ಟೇಬಲ್. ಅವನು ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ಅದರ ಮುಖಾಂತರ ಮಾಡಬೇಕು ಅಂದರು. ಅಂಡ್ ದೆನ್ ಅದರ್ ಸೆಡ್ ದಟ್ ಇಟ್ ವಾಸ್ ಇಂಪಾಸಿಬಲ್. ದ ಟೈಮ್ ಟೇಬಲ್ ಮಾಡಿಕೊಂಡು ಅದ್ರ ಪ್ರಕಾರ ಮಾಡೋದು ಸಾಧ್ಯವಿಲ್ಲ ಅಂತ ಇನ್ನೊಬ್ರು ಹೇಳಿದರು. ಇದನ್ನ ಅಡ್ವಾನ್ಸ್ ರೈಟ್ ಟೈಮ್. ಮತ್ತೆ ಈಗ ಮುಂದೆ ಆಗುವಂಥ ಕೆಲಸಗಳನ್ನು ನಾವು ಅಡ್ವಾನ್ಸ್ ಆಗಿ ಮುಂದೆ ಯಾವ ಒಳ್ಳೆಯ ಸಮಯ ಬರುತ್ತೆ ಇಲ್ಲೋ ಅಂತೇಳಿ ನಾವು ಏನು ಮಾಡೋಕ್ಕಾಗಲ್ಲ, ಈಗಲೇ ಸಹ ನಿರ್ಧಾರ ಮಾಡೋಕ್ಕಾಗಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಲೈಫ್. ರಾಜನಿಗೆ ತನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ವ್ಯಕ್ತಿ ಯಾರಾಗಿರ್ತಾರೆ? ಸಮ್ ಸೆಡ್ ಕೌನ್ಸಿಲರ್ಸ್ ಅಂದರೆ ಸಮಿತಿಯ ಸದಸ್ಯರು. ಅಂಡ್ ಅದರ್ ಸೆಡ್ ಪ್ರೀಸ್ಟ್ ಧಾರ್ಮಿಕ ಪುರೋಹಿತರು. ಅಂಡ್ ಸಮ್ ಅದರ್ ಫ್ಯೂ ಅದರ್ ಸೆಡ್ ಡಾಕ್ಟರ್ಸ್ ಅಂದರೆ ವೈದ್ಯರು. ಅಂಡ್ ದೆನ್ ಅದರ್ ಸೆಡ್ ಸೋಲ್ಜರ್ಸ್. ಬೇರೆಯವರು ಏನು ಹೇಳಿದ್ರು? ಸೋಲ್ಜರ್ಸ್ ಅಂದರೆ ಸೈನಿಕರು. ಸೊ ದೀಸ್ ಆರ್ ದಿಸ್ ಸೆಕೆಂಡ್ ಒನ್ ಕ್ವಶನ್ ದೇ ಗೇವ್ ದ ಡಿಫರೆಂಟ್ ಟೈಪ್ ಆಫ್ ಆನ್ಸರ್. And then we go third one question, the most important thing to do in your life. The most important thing ಅಂದ್ರೆ ರಾಜನು ಮಾಡಬೇಕಾದಂತಹ ಅತ್ಯಂತ ಪ್ರಮುಖವಾದ ಕೆಲಸ. The most important thing to do in our life. Third one question. Other choose fight. Fight means yuddha. They yet other said attack. Attack means ಧಾಳಿಯನ್ನು ಮಾಡೋದು. And then in few said religious worship. ಅಂದರೆ ಧಾರ್ಮಿಕ ಪೂಜೆ ವಿಧಾನಗಳಲ್ಲಿ ತೊಡಗೋದು ಅಂತೇಳಿ. ಸೊ ದೀಸ್ ಆರ್ ದ ಮೆನಿ ಪರ್ಸನ್ ಕೇಮ್ ಹಿಸ್ ಕಿಂಗ್ಡಮ್ ಅಂಡ್ ದೆನ್ ದೇ ಗೇವ್ the different type of answer. Finally the king was very confused. ಅವರು ತುಂಬ ಏನಾಗ್ಬಿಟ್ರು, ಕನ್ಫ್ಯೂಸ್ ಆಗಿಬಿಟ್ರು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತೇಳಿ. ಅಂಡ್ ಫೈನಲಿ ಕಿಂಗ್ ವೆಂಟ್ ಟು ದ ಹರ್ಮಿಟ್. ಆಗ ಏನು ಮಾಡ್ತಾನೆ ರಾಜ? ಕೊನೆಗೆ ಯಾವುದೇ ವಿಧಿ ಇಲ್ಲದೆ, ಹರ್ಮಿಟ್ ಮೀನ್ಸ್ ಸನ್ಯಾಸಿ, ಸರಳ ಜೀವನವನ್ನು ಯಾರು ನಡೆಸ್ತಾರೆ ಅವರಿಗೆ ಹರ್ಮಿಟ್ ಅಂತ ಕರಿತೀವಿ. ಸೊ ಅವನು ಫೈನಲಿ ಈಗ ಎಲ್ಲಿಗೆ ಹೋಗ್ತಾರೆ? ಹರ್ಮಿಟ್ ಹತ್ರ, ಸನ್ಯಾಸಿ ಹತ್ರ ಹೋಗ್ತಾನೆ. ಸೊ ಇನ್ ದಿಸ್ ಲೆಸನ್ ಕಂಟಿನ್ಯೂ ಇನ್ ದಟ್ ಕ್ಲಾಸ್. ಓಕೆ, ವಿ ಹ್ಯಾವ್ ಸ್ಟಾರ್ಟೆಡ್. 1 hour passed, then another. The sun went down behind the trees, and at last the king stuck the spade into the ground and said, I came to you, wise man, to get answer to my questions. If you can give no answer, tell me, so and I will return home. Here comes someone running, said the hermit. The king returned round and saw a bearded man running towards them. His hands were pressed against his stomach, from which blood was flowing. When he reached the king, he fainted and fell to the ground. The king and the hermit removed the man's clothing and found a large wound in his stomach.
The king washed and covered it with his handkerchief, but the blood would not stop flowing. The king redressed the wound until at last the bleeding stopped. The man closed his eyes and lay quiet. The king, tired by his work and the work he had done, lay down on the floor and slept through the night. When he woke up, it was several minutes before he could remember where he was or who the strange bearded man lying on the bed was. Next. "Forgive me," said the bearded man in a weak voice when he saw that the king was awake. "I do not know you and have nothing to forgive you for," said the king. "You do not know me, but I know you. I am that enemy of yours who swore revenge on you because you put my brother to death and seized my property. I had made up my mind to kill you on your way home. But the day passed and you did not return, so I left my hiding place and I came upon your bodyguard, who recognized me and wounded me. I escaped from him, but I should have died if you had not dressed my wounds. I wished to kill you, and you have saved my life. Now, if I live, I will serve you as your most faithful servant." Next, the king was very happy to have made peace with his enemy so easily, and to have won him over as a friend. He not only forgave him, but also promised to give back the man his property. Leaving the wounded man, the king went out of the hut and looked round for the hermit. The king went up to the hermit and said, "For the last time, I beg you to answer my questions, wise man." "You have already been answered," said the hermit. "How have I been answered? What do you mean?" "Do you not see?" replied the hermit. "If you had not pitied my weakness yesterday and had not dug these beds for me, you would have gone away, then that man would have attacked you. So the most important time was when you were digging the beds, and I was the most important man, and to do me good was your most important business." Later, when the man ran to us, the most important time was when you were caring for him. Because if you had not dressed his wounds, he would have died without having made peace with you. So, he was the most important man, and what you did for him was your most important business. Remember
then there is only one time that is important, and the time is now. It is the most important time because it is the only time we have any power to act. The most necessary person is the person you are with at a particular moment. The most important business is to do that person good, because we are sent into this world for that purpose alone. So, finished the loud reading. Dear student, you take a silent reading for a few minutes. Okay, let's start. Are you ready? Okay, start. Okay, dear student, I hope all of you finish your silent reading. Next part of we have studied some difficult words, glossary words, some glossary words. Page number 36. Affairs, things, beds, small patches of ground for plants, spade, tool for digging, fainted, lost consciousness, seized, took by force, faithful, loyal and true, fatally, seriously. Okay, once again repeat this words. Affairs, things or matters or business. Beds, small patches of a ground for a plants. Small patches under bed, under ಸಣ್ಣ ಸಣ್ಣ ಬೆಡ್ಗಳ ಥರ
ಗಂಭೀರವಾಗಿ. Fatally means seriously. Once again repeat this words. You see, first one, affairs, things, beds, small patches of ground. Small patches of a ground. For plants. Next to spade, tool for digging. Next to finded, lost consciousness. Next one, seized, took by force. Faithful, loyal and true. Fatally, seriously. Okay, these are the some difficult words, the glossary words. Okay, next we continue the lesson. Okay, my dear student. Next, 1 hour passed. Then, when the king had dug 2 beds, he stopped and repeated his questions. The hermit gave no answers. ರಾಜ ಏನು ಈ 3 ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡು ಎಲ್ಲಿ ಬಂದಿದ್ದಾನೀಗ? ಹರ್ಮಿಟ್ ಹಟ್. ಹಟ್ ಮೀನ್ಸ್ ಗುಡಿಸಲು ಅಂತ ಕರಿತೀವಲ್ಲ, ಗುಡಿಸಲು. ಹರ್ಮಿಟ್ ಹಟ್. ಬಂದಾಗ ಅವನು ಗುಡಿಸಲಿನ ಮುಂದೆ ಏನು ಮಾಡ್ತಿರ್ತಾನೆ, ಅಗಿತಿರ್ತಾನೆ. ಡಿಗ್ಗಿಂಗ್ ಟು ದಿ ಗ್ರೌಂಡ್ ಅಂದರೆ ಭೂಮಿಯನ್ನು ಅಗಿತಿರ್ತಾನೆ. ಸೊ ಅವನು ಬಂದು ಕೇಳ್ತಾನೆ. ಈ ರಿಪೀಟೆಡ್ ಹಿಸ್ 3 ಕ್ವಶನ್ಸ್, 3 ಪ್ರಶ್ನೆಗಳನ್ನು ಅವನು ಏನು ಮಾಡ್ತಾನೆ, ರಿಪೀಟ್ ಮಾಡ್ತಾನೆ. ಆಮೇಲೆ ಅಗಿಯೋದನ್ನು ನೋಡಿ ಮತ್ತೆ ಸಲಿಕೆಯನ್ನು ಇಸ್ಕೊಂಡು ಅವನು ಸಹ ನೆಲವನ್ನು ಆಗೋದು. ಮತ್ತೆ ಹೋಗಿ ಅವನ ಹತ್ರ ಏನು ಕೇಳ್ತಾನೆ, ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ 1 hour passed. Then another, the sun went down behind the trees, and at last the king stuck the spade into the ground and said, I came to you, wise man, to get answers to my questions. If you can give no answer, tell me so, and I will return home. 1 hour passed. ಈಗ ಅವನು ನೆಲವನ್ನು ಅಗಿತಾ ಇದ್ದಾನೆ, digging to the ground. Then he went to the hermit. 1 hour passed. ಅಂದರೆ ಈಗ ಹೋಗಿ 1 ಗಂಟೆ ಆಯಿತು.
At last king stuck the spade into the ground and said, ಅವನೇನು ಮಾಡ್ತಾನೆ, ಆ ಸಲಕೆಯನ್ನು ಏನು ಮಾಡ್ತಾನೆ, ನೆಲದ ಮೇಲೆ ಹೋಗುದು ಮತ್ತೆ ಬರ್ತಾನೆ. Said, I came to you, wise man. Oh my dear hermit, oh my dear wise man, I came to you to get answer to my questions. To get, you give. ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕೊಡು. If you can give no answer, if you can give any information and then answer, tell me so and I will return home. Return home. ನೀನು ಒಂದು ವೇಳೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಹೇಳದೆ ಹೋದರೆ I will return my home. 1 hour passed. Then another, the sun went down behind the trees. ಸೂರ್ಯ ಏನಾಗ್ತಾ ಇದ್ದಾನೆ, ಮರಗಳ ಹಿಂದೆ ಮರೆಮಾಚ್ತಾ ಇದ್ದಾನೆ. They found no answer. ಆದರೂ ಕೂಡ ರಾಜನಿಗೆ ಉತ್ತರ ಸಿಕ್ಕಿರಲಿಲ್ಲ. And at last king stuck the pad into the ground and said, finally he stuck the spade and went to the hermit and said, I came to you, wise man. Oh my hermit, I came to you. You give answer. If you can give no answer, I will return my home. ನೀವೆಲ್ಲಾದರೂ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಹೋದರೆ ನಾನೇನು ಮಾಡ್ತೀನಿ, ರಿಟರ್ನ್ ಮೈ ಹೋಮ್, ನನ್ನ ಮನೆಗೆ ನಾನು ಹೋಗ್ತೇನೆ. ನೆಕ್ಸ್ಟ್, ಹಿಯರ್ ಕಮ್ಸ್ ಸಮ್ವನ್ ರನ್ನಿಂಗ್. Here comes someone running, said the hermit. The king returned round and saw a bearded man running towards them. His hands were pressed against his stomach, from which blood was flowing. When he reached the king, he fainted and fell into the ground. The king and the hermit removed the man's clothing and found a large wound in his stomach. The king washed and covered it with his handkerchief, but the blood would not stop flowing. The king redressed the wound until at last the bleeding stopped. Here comes someone running, said the hermit. Aga hermit ಹೇಳ್ತಾನೆ, here comes someone running. ಯಾರೋ ಇಲ್ಲಿ ನಮ್ಮ ಕಡೆ ಓಡ್ತಾ ಬರ್ತಾರೆ. The king turned around and saw a bearded man. ಆಗ ರಾಜ ಏನು ಮಾಡ್ತಾನೆ, ತುಂಬ ಗಾಬರಿ ಆಗ್ತಾನೆ. ಎಲ್ಲ ಕಡೆ ತಿರುಗಿ ಏನು ಮಾಡ್ತಾನೆ, saw ಅಂದರೆ ನೋಡು, bearded man running towards them. Bearded man means ಗಡ್ಡಧಾರಿ ಅಂತ. ಗಡ್ಡಧಾರಿಯಾದಂತಹ ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇದ್ದಾನೆ. His hands were pressed against his stomach. His hands, ಅವನ ಕೈಯನ್ನು ಜೋರಾಗಿ ಹೀಗೆ ಹೊಟ್ಟೆಗೆ ಏನು ಮಾಡ್ತಾನೆ, ಪ್ರೆಸ್ ಮಾಡಿರ್ತಾನೆ, ಒತ್ಕೊಂಡಿರ್ತಾನೆ. From which blood was flowing. But blood was flowing. ಒಳಗಿಂದ ಏನಾಗ್ತಾ ಇರುತ್ತೆ, ರಕ್ತ ಹೊರಗಡೆ ಬರ್ತಾ ಇರುತ್ತೆ. ಫ್ಲವಿಂಗ್ ಅಂದರೆ ಹೊರಗಡೆ ಸುರಿಯೋದು ರಕ್ತ. When he reached the king, so finally the bearded man reached near by the king. He fainted and fell into the when he reached the king, he fainted. Fainted means lost consciousness. ನೋಡಿ, ಏನು ಮೂರ್ಛೆ ತಪ್ಪು ಅಂದರೆ ಪ್ರಜ್ಞಾಹೀನನಾಗು ಅಂತ ಕರೀತಾರೆ. ಅನ್ಕಾನ್ಸಿಯಸ್. fainted, lost consciousness ಅಂದರೆ ಅನ್ಕಾನ್ಸಿಯಸ್, ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬೀಳು. When he reached the king, he fainted and fell into the ground. ಅವನು ಏನು ಮಾಡ್ತಾನೆ, ಮೂರ್ಛೆ ತಪ್ಪಿ ಕೆಳಗಡೆ ಬಿದ್ದು ಹೋಗ್ತಾನೆ. The king and the hermit removed the man's clothing and found a large wound. King and then hermit, they were remove his cloth and then found they were deep wounds. ಅವ್ರು ನೋಡ್ತಾರೆ, ಹೊಟ್ಟೆಗೆ ಬಲವಾದಂತಹ ಆಳವಾದಂತಹ ಗಾಯ ಆಗಿರುತ್ತೆ, ಚುಚ್ಚಿರ್ತಾರೆ. In his stomach,
The king washed and covered it with his handkerchief. At the moment, king washed his wounds. ಒಂದು ಹ್ಯಾಂಡ್ ಕರ್ಚಿಪ್ಪಿಂದ ಏನು ಮಾಡ್ತಾನೆ, ಆ ರಕ್ತವನ್ನೆಲ್ಲ ಒರೆಸ್ತಾನೆ. But the blood would not stop flowing. ಆದರೂ ಕೂಡ ಏನಾಗುತ್ತೆ, ಆ ಒಂದು ಒಳಗಿಂದ ಸುರಿಯುವಂತಹ ರಕ್ತ ಏನಾಗುತ್ತೆ, ಕಂಟಿನ್ಯೂ ಆಗಿ ಅದು ಸುರಿತಾನೆ ಇರುತ್ತೆ. The king redressed the wound means ಗಾಯ ಅಂತ ಕರಿತೀವಿ, until at last bleeding stopped. ಆಮೇಲೆ ಮತ್ತೆ ರೀಡ್ರೆಸ್ ಮಾಡಿ ಮತ್ತೆ ಎಲ್ಲ ವಾಶ್ ಮಾಡಿ ಅದಕ್ಕೆ ಬಟ್ಟೆಯನ್ನು ಕಟ್ಟಿ ಇದು ಮಾಡ್ತಾರೆ. ಆಮೇಲೆ ಫೈನಲಿ until the stopped flowing blood. The man closed his eyes and lay quiet. The king, tired by his work and the work he had done, lay down on the floor and slept through the night. When he woke up, it was several minutes before he could remember where he was or who the strange bearded man lying on the bed was. The man closed his eyes and lay quiet. Finally, the king redressed the bearded man's wounds. The bearded man was closed his eyes and lay quiet. ಅವನು ತನ್ನ ಕಣ್ಣನ್ನು ಮುಚ್ಚಿಕೊಂಡು ಏನು ಮಾಡ್ತಾನೆ, ಅನ್ಕಾನ್ಸಿಯಸ್ ಆಗಿ ಮಲಗಿಬಿಡ್ತಾನೆ. The king tired by his work. The king is also tired. And then the work he had done, because he was a work he had done. ಆ ದಿನ ಅವನು ಸಹ ನೆಲವನ್ನು ಅಗ್ದಿರ್ತಾನೆ, ತುಂಬ ಸುಸ್ತಾಗಿರ್ತಾನೆ. Lay down on the floor and slept through the night. At the night, a hermit, king and the bearded man slept. ಅವತ್ತು ರಾತ್ರಿ 3 ಜನ ಮಲಗಿಬಿಡ್ತಾರೆ. When he woke up, ಬೆಳಗ್ಗೆ ಎಚ್ಚರ ಆಗುತ್ತೆ, woke up. It was several minutes before the could remember. It was several minutes the bearded man is remember where he was. ನಾನು ಎಲ್ಲಿದ್ದೀನಿ, ಅವನು ನೆನ್ಪು ಮಾಡ್ಕೊಳ್ತಾ ಇದ್ದಾನೆ. ಅವನು ನಿನ್ನೆ ಎಲ್ಲ ಆಗಿದ್ದು ಅನ್ಕಾನ್ಸಿಯಸ್ ಆಗಿ ಬಿಟ್ಬಿಟ್ಟ. ಬಟ್ next morning he was woke up and then he was remember who was the strange bearded man lying on the bed was. ಮತ್ತೆ ನನ್ನನ್ನು ಯಾರು ಇಲ್ಲಿ ಬಂದು ಮಲಗಿಸಿದ್ರು, ನಾನು ಹೆಂಗೆ ಬಂದೆ, he was remember in the yesterdays. He was remember at the time. He went to the king. Forgive me, said the bearded man in a weak voice. Weak voice means slow voice. Forgive me, ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ತಾ ಇದ್ದಾನೆ. ಯಾರ ಹತ್ರ ಹೋಗಿ, ಕಿಂಗ್ ಹತ್ರ ಹೋಗಿ. When he saw that the king was awake, the king was, ಅವನು ಏನು ಮಾಡ್ತಾನೆ, ಮಲಗಿರ್ತಾನೆ. ಅವನ ಹತ್ರ ಹೋಗಿ ಏನು ಮಾಡ್ತಾನೆ, ಫಾರ್ಗಿವ್ ಮೀ ಅಂತ ಕೇಳ್ತಾನೆ, ನನ್ನ ಕ್ಷಮಿಸ್ಬಿಡಿ ಅಂದಾಗ ಅವನಿಗೆ ಎಚ್ಚರ ಆಗುತ್ತೆ. ದ ಕಿಂಗ್ woke up, saw the king was awake. ಅವನಿಗೆ ಎಚ್ಚರ ಆಗುತ್ತೆ. ಅವಾಗ ಯಾರು ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದ್ದಾರೆ. I do not know you and have nothing to forgive you are, said the king. I do not know you and I have nothing to forgive you, for said the king. I do not know you means ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. But have nothing to forgive you, for said the king. ನೀವು ಯಾಕೆ ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದ್ದೀರಿ, ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ. You do not know me but I know you. The bearded man said, You do not know me but I know you. ಆದರೆ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದರೆ ನನಗೆ ನೀವು ಯಾರು ಅಂತ ಚೆನ್ನಾಗಿ ಗೊತ್ತು. I am that enemy. You do not know me but I know you. I am that enemy of yours who swore revenge on you because you put my brother to death and seized my property. I have made up my mind to kill you on your way home. But the day passed and you did not return, so I felt my hiding place and I came upon your bodyguard who recognized me and wounded me. I escaped from him, but I should have died if you had not dressed my wounds. I wished to kill you, and you have saved my life. Now, if
I live, I will serve you as your most faithful servant. You do not know me, but I know you. ಅಂದರೆ ನನಗೆ ನೀವು ಯಾರು ಅಂತ ಗೊತ್ತು, ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ. I am that enemy of yours who swore revenge on you. ಆದರೆ ನಾನು ನಿಮ್ಮ ಎನಿಮಿ ಆಗಿದ್ದೆ. ನಿಮ್ಮೆಲ್ಲ ಸೇಡನ್ನು ಸ್ವೋರ್ ಆಫ್ ರಿವೆಂಜ್ ಮೀನ್ಸ್ ಸೇಡನ್ನು ತೀರಿಸಿಕೊಳ್ಳಕ್ಕೆ ನಾನು ಹಠಾನ ತೊಟ್ಟಿದ್ದೆ. ಬಿಕಾಸ್ ಯು ಪುಟ್ ಮೈ ಬ್ರದರ್ ಟು ಡೆತ್ ಅಂಡ್ ಸೇಜ್ಡ್ ಮೈ ಪ್ರಾಪರ್ಟಿ. ಯು ಆರ್ ಕಿಲ್ ಮೈ ಬ್ರದರ್ ಅಂಡ್ ಸೀಸ್ಡ್ ಮೈ ಪ್ರಾಪರ್ಟಿ. ನನ್ನ ಅಣ್ಣನನ್ನು ಕೊಂದು ನನ್ನ ಎಲ್ಲ ಆಸ್ತಿಯನ್ನು ನೀನು ವಶಕ್ಕೆ ಪಡ್ಕೊಂಡಿದ್ದೆ. ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು ಆನ್ ಯುವರ್ ವೇ ಹೋಮ್. ಐ ಹ್ಯಾವ್ ಪ್ಲಾನ್ ಟು ದಿ ಯುವರ್ ಕಿಲ್. ನಾನು ನಿನಗೆ ಏನು ಮಾಡಲಿಕ್ಕೆ ಒಂದು ಯೋಜನೆಯನ್ನು ಹುಡ್ಕೊಂಡಿದ್ದೆ, ನಿನ್ನನ್ನು ಸಾಯಿಸಲಿಕ್ಕೆ. ಆನ್ ಯುವರ್ ವೇ ಹೋಮ್ ಬಟ್ ದ ಡೇ ಪಾಸ್ಡ್ ಆ್ಯಂಡ್ ಯು ಡಿಡ್ ನಾಟ್ ರಿಟರ್ನ್. ಬಟ್ ದ ಡೇ ಪಾಸ್ಡ್ ಯು had not returned to the hut. So I left my hiding place and I came upon your bodyguard. ಆದರೆ ನಾನು ಒಂದು ಹೈಡಿಂಗ್ ಪ್ಲೇಸ್ ಅಂದರೆ ಗುಪ್ತವಾದ ಸ್ಥಳದಲ್ಲಿ ನಾನು ಬಚ್ಚಿಟ್ಕೊಂಡಿದ್ದೆ. ಯಾರಿಗೂ ಕಾಣಬಾರದಂತಹ ಸ್ಥಳದ ಒಳಗಡೆ ನಾನು ಬಚ್ಚಿಟ್ಕೊಂಡಿದ್ದೆ. ನೀನು ಇಲ್ಲಿಂದ ಬರ್ತೀಯೇನೋ ಅಂತ ಹೇಳಿ. ಆದರೂ ಕೂಡ ದ ಲಾಂಗ್ ಟೈಮ್ ಯು ಹ್ಯಾವ್ ನಾಟ್ returned. I left my hiding place and I came upon your bodyguard. ಆಗ ನಾನು ಹೈಡಿಂಗ್ ಪ್ಲೇಸ್ ಅಂದರೆ ನನ್ನ ಗುಪ್ತವಾದ ಸ್ಥಳದಿಂದ ಹೊರಗೆ ಬರ್ತಾ ಇದ್ದಂಥ ಸಮಯದಲ್ಲಿ I left my hiding place and I came upon your bodyguard. ನಿಮ್ಮ ಆಪ್ತ ರಕ್ಷಕ ಸೈನಿಕನ ಕೈಯಲ್ಲಿ ನಾನು ಸಿಕ್ಕಾಕೊಂಡೆ. Who recognized me and wounded me. ಆಗ ಅವನು ರೆಕಗ್ನೈಸ್ ಮಾಡ್ದ, ಓ ಇವನು ರಾಜನ ವಿರೋಧಿಯಾಗಿದ್ದಾನೆ, ನಮ್ಮ ರಾಜರ. ಹಾಗಾಗಿ ಏನಾದರೂ ಮಾಡಬೇಕು ಅಂತೇಳಿ wounded me. ಅವನು ನನ್ನನ್ನು ಚಾಕುವಿನಿಂದ wound ಮಾಡ್ತಾನೆ, ಅಂದರೆ ನನಗೆ ಗಾಯಗೊಳಿಸ್ತಾನೆ, ನನಗೆ ಚುಚ್ಚುತ್ತಾನೆ ಹೊಟ್ಟೆಗೆ ಅಂತ ಹೇಳ್ತಾನೆ. I escaped from him but I should have died if you had not dressed my wounds. ನಾನು ಅವನಿಂದ ತಪ್ಪಿಸ್ಕೊಂಡು ಬಂದು ನಿಮ್ಮ ಹತ್ರ ಬಿದ್ದಾಗ ನೀವು ಡ್ರೆಸ್ಸಿಂಗ್ ಮಾಡದೆ ಹೋಗಿದ್ರೆ, ನನ್ನನ್ನು ಸೇವ್ ಮಾಡದೆ ಹೋಗಿದ್ರೆ, ಐ ವಿಶ್ಡ್ ನಾನು ಏನಾಗ್ತಿದೆ, ಡ್ರೆಸ್ಡ್ ಮೈ ವುಂಡ್ಸ್. ನೀವೇನು ಮಾಡಿದ್ರಿ, ನನ್ನ ಗಾಯವನ್ನು ಎಲ್ಲ ಒರೆಸಿ ನನಗೆ ಔಷಧೋಪಚಾರವನ್ನು ಮಾಡಿದ್ರಿ. ನೆಕ್ಸ್ಟ್ ಐ ವಿಶ್ ಟು ಕಿಲ್ ಯು ಬಟ್ ಐ ವಿಶ್ ಟು ಕಿಲ್ ಯು. ನನ್ನ ಮೈಂಡಲ್ಲಿ ಏನಿತ್ತು, ನಿಮ್ಮನ್ನು ಕೊಲ್ಲಬೇಕು ಅಂತೇಳಿ. ಆ್ಯಂಡ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್ ಬಟ್ ಅಂದರೆ ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ನೀವು ನನಗೆ ಜೀವದಾನ ಮಾಡಿದ್ರಿ. ನಾವು ಇಫ್ ಐ ಲೈವ್ ಐ ವಿಲ್ ಸರ್ವ್ ಯು ಆಸ್ ಯುವರ್ ಮೋಸ್ಟ್ ಫೈತ್ಫುಲ್ ಸರ್ವೆಂಟ್. ನಾನು ಸಾಯೋವರೆಗೂ ನಿಮ್ಮ ಪ್ರಾಮಾಣಿಕ ಸೇವಕನಾಗಿ, ನಿಷ್ಠಾವಂತ ಫೈತ್ಫುಲ್ ಸರ್ವೆಂಟ್, ನಿಷ್ಠಾವಂತ ಸೇವಕನಾಗಿ ನಿಮ್ಮ ಕೆಲಸ ಮಾಡ್ತಾ ಇರ್ತೀನಿ. ದ ಕಿಂಗ್ ವಾಸ್ ವೆರಿ ಹ್ಯಾಪಿ. ಐ ಹ್ಯಾವ್ ಮೇಡ್ ಪೀಸ್ ವಿತ್ ಹಿಸ್ ಎನಿಮಿ ಸೋ ಈಸಿಲಿ. ಅಥವಾ ಫೈನಲಿ ಕಿಂಗ್ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಹಿ ಮೇಡ್ ದ ಪೀಸ್ ವಿತ್ ಹಿಸ್ ಎನಿಮಿ. ಅಂದರೆ ಶಾಂತಿಯುತವಾಗಿ ಇಬ್ಬರು ಸಂಧಾನಗೊಂಡರು. ಆ್ಯಂಡ್ ಟು ಹ್ಯಾವ್ won him over as a friend. At the finally they were a friend. He not only forgave him but also promised to give back the man his property. Finally the king to promise bearded man to give back his property. ಅವನಿಂದ ಏನು ವಶಪಡಿಸ್ಕೊಂಡಿದ್ರಲ್ಲ ಎಲ್ಲ ಪ್ರಾಪರ್ಟಿನ ನಿನಗೆ ವಾಪಸ್ ಕೊಡ್ತೀನಿ ಅಂತೇಳಿ ಅವನು ಏನು ಮಾಡ್ತಾನೆ, ಭಾಷೆಯನ್ನು ಕೊಡ್ತಾನೆ. ಪ್ರಾಮಿಸ್ ಮೀನ್ಸ್ ಭಾಷೆ ಕೊಡು. ಲೀವಿಂಗ್ ದ wounded man, the king went out of the hut. The bearded man is go. ಅವನು ಏನು ಮಾಡ್ತಾನೆ, ಲೀವಿಂಗ್, ಅಲ್ಲಿಂದ ಅವನು ಜಾಗ ಖಾಲಿ ಮಾಡ್ತಾನೆ, ಹೋಗ್ತಾನೆ, ಅಲ್ಲಿ ಬಿಡ್ತಾನೆ. The king went out the hut and looked round for the hermit. The king went out of the hut. ಮತ್ತೆ ಅವನು ರಾಜ ಏನು ಮಾಡ್ತಾನೆ, ವೆಂಟ್ ಔಟ್ ಆಫ್ ದ ಹಟ್, ಮತ್ತೆ ಗುಡಿಸಿಲಿನ ಹತ್ರ ಬರ್ತಾನೆ. ಆ್ಯಂಡ್ ಲುಕ್ಡ್ ರೌಂಡ್ ಫಾರ್ ದ ಹರ್ಮಿಟ್. ಎಲ್ಲ ಕಡೆ ನೋಡ್ತಾನೆ, ಹರ್ಮಿಟ್ ಎಲ್ಲೋಗ್ಬಿಟ್ಟ ಅಂಥೇಳಿ ನೋಡ್ತಾನೆ. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೆಡ್. ಮತ್ತೆ ಅವನ ಹತ್ರ ಬಂದು ಹೇಳ್ತಾನೆ, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು. ನಾನು ಕೊನೆಯ ಸಲ ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ. ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್.
ವಾಟ್ ಡು ಯು ಮೀನ್? ನೀ ಹೇಗೆ ಹೇಳ್ತಾ ಇದೆಯಾ? ನನ್ನ ಪ್ರಶ್ನೆಗಳಿಗೆ ಆಲ್ರೆಡಿ ಉತ್ತರ ಸಿಕ್ಕಿದೆ. ಡು ಯು ನಾಟ್ ಸಿ? ನೀನು ಅದು ಗಮನ ಕೊಟ್ಟು ನೋಡಲಿ. ರಿಪ್ಲೈಡ್ ದ hermit, if you had not pitied my weakness yesterday and I had not dug these beds for me. If you had not pitied my weakness in yesterday, ನೀನು ಈ ನನ್ನ ಒಂದು ವೀಕ್ನೆಸ್ಸನ್ನು ಅಂದರೆ ನನ್ನ ಬಲಹೀನತೆಯನ್ನು ನೋಡಿ ನೀ ಏನಾದರೂ ನನಗೆ ಸಹಾಯ ಮಾಡ್ತೇ ಹೋಗಿದ್ದಿದ್ರೆ, ಕರುಣೆ ತೋರಿಸ್ತೇ ಹೋಗಿದ್ದಿದ್ರೆ. ಪೀಟೆಡ್ ಮೀನ್ಸ್ ಕೈಂಡ್. ಎಸ್ಟರ್ಡೇ ಆ್ಯಂಡ್ ಐ ಹ್ಯಾಡ್ ನಾಟ್ ಡಗ್ ದೀಸ್ ಬೆಡ್ಸ್ ಫಾರ್ ಮೀ, ನನಗೋಸ್ಕರ ನೀನು ನೆಲವನ್ನು ಅಗಿದೇ ಹೋಗಿದ್ದಿದ್ರೆ. ಯು ವುಡ್ ಹ್ಯಾವ್ ಗಾನ್ ಅವೇ, ನೀನು ಮತ್ತೆ ತಿರುಗಿ ನಿನ್ನ ಮನೆ ಕಡೆ ಹೋಗ್ತಿದ್ಯಾ. ದೆನ್ ದಟ್ ಮ್ಯಾನ್ would have attacked you. The bearded man finally attacked you, so that the important time was when you were digging the beds. So important time is when you were digging the beds. ನೀವು ಈ ಬೆಡ್ಗಳನ್ನು ನೀನು ಡಿಗ್ ಮಾಡ್ದಲ್ಲ, ಆಗದಲ್ಲ. These are the best important time. And I was the most important man. ಮತ್ತೆ ನಾನು ನಿನಗೆ ಬಹಳ ಮುಖ್ಯವಾದಂತಹ ವ್ಯಕ್ತಿ. I was the most important for you. And then, and to do me good was your most important business. And to do me good was your most important business. ನನಗೋಸ್ಕರ ನೀನು ಮಾಡ್ದಲ್ಲ, ಇದು ಬಹಳ ಮುಖ್ಯವಾದಂತಹ ಕೆಲಸ. Later, when the man ran to us, the most important time was when you were caring for him. ಇನ್ನೊಂದು ಕೆಲಸ ಹೇಳ್ತಾ ಇದ್ದಾನೆ. ವೆನ್ ದ ಮ್ಯಾನ್ ರ್ಯಾನ್ ಟು ಅಸ್, ಒಬ್ಬ ವ್ಯಕ್ತಿ ಓಡ್ ಬಂದಲ್ಲ ನಮ್ಮ ಕಡೆ. ಆವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವೇರ್ ಕೇರಿಂಗ್ ಫಾರ್ ಹಿಮ್. ನೀನು ಅವ್ರಿಗೆ ನೋಡಿ ಕೇರ್ ಮಾಡಿ ರೀಡ್ರೆಸ್ ಮಾಡೋದಲ್ಲ. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೈಮ್. ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಹಿಸ್ ವುಡ್ಸ್, ನೀ ಏನಾದರೂ ಅವನಿಗೆ ಆ ಕಷ್ಟ ಸಮಯದಲ್ಲಿ ಔಷಧವನ್ನು ಹಚ್ಚಿ, ಆ ಗಾಯಕ್ಕೆ ಔಷಧವನ್ನು ಹಚ್ಚಲಿದ್ದೇ ಹೋದರೆ he would have died. ರಕ್ತ ಫ್ಲೋ ಆಗ್ತಾ ಇಲ್ಲ ಇತ್ತಲ್ಲ ಆ ಟೈಮಲ್ಲಿ, ಅವನಿಗೆ ಏನಾದರೂ ಇನ್ನು ಔಷಧೋಪಚಾರ ಮಾಡದೆ ಹೋಗಿದ್ರೆ he would have died. ಅವನು ಸಾಯ್ತಾ ಇದ್ದ. ಹೇಗೆ? So he was the most important man and what you did for him was your most important business. So ನೀನು ಅವನಿಗೋಸ್ಕರ ಏನು ಮಾಡ್ದಲ್ಲ ಕೆಲಸ, ಸೊ ಈ ಕೆಲಸ ಅತ್ಯಂತ ಪ್ರಮುಖವಾದಂತಹ ಕೆಲಸ ಅಂತ ಹೇಳ್ಬೋದು. ನೆಕ್ಸ್ಟ್, remember, there is no only one time that is important and the time is now. Remember, ನೆನ್ಪು ಮಾಡ್ಕೋ. Then there is only one time, ಅಂದರೆ ಜೀವನದಲ್ಲಿ ಇಂತಹ ಪ್ರಸಂಗಗಳು ಒಂದೇ ಸಲ ಬರೋದು. That is important and the time is now. ಆ ಒಂದು ಪ್ರಮುಖವಾದಂತಹ ಸಮಯ ನಿನಗೆ ಈಗ ಬಂದಿದೆ. Now it is the most important time because it is the only time we have any power to act. ಅಂದರೆ it is the only time, ಅಂದರೆ ಈ ಒಂದು ಸಮಯ ಈಗ ಬಂದಿದೆ. we have only power to act. ಆಗ ನಮಗೆ ಆ ದೇವರು ಶಕ್ತಿ ಕೊಡ್ತಾನೆ. ಆ ಸಮಯದಲ್ಲಿ ನಾವೇನು ಮಾಡಬೇಕಾಗುತ್ತೆ? ಆ ಕೆಲಸಗಳನ್ನು ಮಾಡಬೇಕಾಗುತ್ತೆ. The most necessary person in the person you are with at a particular moment. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ನಾವು ಪ್ರಮುಖವಾದಂಥ ವ್ಯಕ್ತಿ ಆಗಿರ್ತೀವಿ. ಯಾಕಂದರೆ ಆ ಸಮಯದಲ್ಲಿ ನಮ್ಮಿಂದ ಆ ದೇವರು ಆ ಕೆಲಸಗಳನ್ನು ಮಾಡಿಸ್ತಿರ್ತಾನಂತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದಟ್ ಪರ್ಸನ್ ಗುಡ್. ಸೊ ಆ ಟೈಮಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಸ್ನೆಸ್ ಈಸ್ ಟು ಡೂ ದಟ್ ಪರ್ಸನ್ ಗುಡ್. ಆ ಟೈಮಲ್ಲಿ ನಾವು ಆ ಕೆಲಸಗಳನ್ನು ನಮ್ಮ ಕೈಯಿಂದನೇ ಮಾಡಿಸ್ಬೇಕು ಅಂತೇಳಿ ಅದು ಭಗವಂತ ಇಚ್ಛೆ ಆಗಿರುತ್ತಂತೆ. ಸೊ ಆಗ ನಾವು ಮಾಡಬೇಕಾಗುತ್ತೆ ಗುಡ್, ಅಂದರೆ ಒಳ್ಳೆಯ ರೀತಿಯಿಂದ. ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್. ಯಾಕಂದರೆ ನಾವು ಈ ಭೂಮಿಗೆ ಬಂದಿರೋದು, ಪ್ರಪಂಚಕ್ಕೆ ಬಂದಿರೋದು ಫಾರ್ ದಟ್ ಪರ್ಪೋಸ್ ಅಲೋನ್. ಹಾಗಾಗಿ ಆ ದೇವರು ನಮ್ಮನ್ನು ಒಬ್ಬಟ್ಟಿಯಾಗಿ ಕಳಿಸಿರ್ತಾನಂತೆ, ನಮ್ಮ ಮುಖಾಂತರ ಈ ಕೆಲಸವನ್ನು ಮಾಡಬೇಕು ಅಂತೇಳಿ. ಪರ್ಟಿಕ್ಯುಲರ್ ಥಿಂಗ್ಸ್ ಅಂದರೆ ಪರ್ಟಿಕ್ಯುಲರ್ ವರ್ಕ್, ಕೆಲವೊಂದು ಕೆಲಸವನ್ನು ಮಾಡಿಸ್ತಿರ್ತಾನೆ. ಸೊ ದ ಕಿಂಗ್ ಫೈನಲಿ ಫೌಂಡ್ ಹಿಸ್ 3 questions ಆನ್ಸರ್. ಅಂದರೆ ಫೈನಲ್ ಆಗಿ ಅವನಿಗೆ ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. He was very happy. My dear student, I hope all of you understand this lesson, and then this is a lesson is enough. Okay, thank you my dear student.